ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಶನಿವಾರ ಬೆಳಗಿನ ಬ್ಲಾಗ್ ಆಗಿರುತ್ತೆ. ಟೈಮ್ ಬಂದು ಒಂದು 7:30 8 ಗಂಟೆ ಆಗಿತ್ತು. ಟಿಫನ್ಗೆ ನಾನು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕುಂಬಳಕಾಯಿನೆಲ್ಲ ಹಚ್ಚಿಟ್ಕೊಂಡು ಹಾಗೆ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಚ್ಚಿಟ್ಕೊಂಡು ಕುಂಬಳಕಾಯಿ ಪಲ್ಯಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿ ಒಂದು ಕಡೆ ಬಾಣಲಿ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಅದು ಎಣ್ಣೆನೂ ಬಿಸಿ ಆದಮೇಲೆ ಚೂರು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಯಾರು ನಮ್ಮ ಮನೇಲಿ ತಿನ್ನೋದಿಲ್ಲ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಬೋದು. ಯಾರೋ ತಿನ್ನೋದಿಲ್ಲ, ಸೊ ಅದಕ್ಕೇ ಸ್ವಲ್ಪನೇ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಬರಲಿ ಅಂದ್ಬಿಟ್ಟು. ಇನ್ನೊಂದು ಕಡೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಇವತ್ತು ನಾನು ಭಾನುವಾರ ಬೆಳಗ್ಗೆ ವ್ಲಾಗ್ನ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಯಾವುದೇ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅಂದರೆ ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸಂಜೆವರೆಗೂ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಮಾಡಿಕೊಂಡೆ. ಅಂದರೆ ಬೇರೆ ಏನು ಅಡುಗೆದು ಏನು ವೀಡಿಯೋ ಇರಲಿಲ್ಲ ಸದ್ಯಕ್ಕೆ. ಇಷ್ಟೇ ನಾನು ಬೆಳಗ್ಗೆ ಮಾಡ್ಕೊಂಡಿದ್ದು. ಈವ್ನಿಂಗ್ದು ಎಲ್ಲನೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ನಾನು ನೆನೆ ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಇವಾಗ ಎಲ್ಲನೂ ಫ್ರೈ ಆದಮೇಲೆ ಕುಂಬಳಕಾಯಿ ಸ್ವಲ್ಪ ಎಲ್ಲನೂ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನು ಇವತ್ತು ಅಷ್ಟೇ ಯಾವುದೇ ರೀತಿ ಧನಿಯಾ ಪುಡಿ ಏನೂ ಹಾಕೋಕ್ಕೋಗಿಲ್ಲ. ಇದು ನಮ್ಮ ಆಂಟಿ ಕೊಟ್ಟಿರಲ್ಲ, ಸ್ವೀಟಾಗಿತ್ತು ಕುಂಬಳಕಾಯಿದು, ಅದಕ್ಕೇ ನಾನು ಏನು ಧನಿಯಾ ಪುಡಿ ಏನು ಹಾಕೋಕ್ಕೋಗಿಲ್ಲ. ಸ್ವಲ್ಪ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಅದೊಂದು ಅರ್ಧ ಗಂಟೆ ಅಷ್ಟೇ, ಒಂದು ಕಾಲು ಗಂಟೆ ಇಲ್ಲಾಂದರೆ ಒಂದು 10 ನಿಮಿಷ. ಬೇಗ ಎಳೆದಾದರೆ ಬೇಗ ಬೆಂದೋಗುತ್ತೆ. ಸ್ವಲ್ಪ ಬಲ್ತಿರೋದಾದರೆ ಒಂದು ಕಾಲು ಗಂಟೆ ಆದರೂ ಬೇಕಾಗುತ್ತೆ. ಸಣ್ಣ ಉರಿ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟಿದ್ದೀನಿ. ನೀರೇನು ಹಾಕೋಕ್ಕೋಗಿಲ್ಲ ಅದಕ್ಕೆ, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು. ಇವಾಗ ನೋಡಿ ಇನ್ನೊಂದು ಕಡೆ ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟನ್ನ ಕಲಸಿಟ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಚೂರು ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು. ಅಂದರೆ ಇದು ಗೋಧಿ ಹಿಟ್ಟು ಸ್ವಲ್ಪ ಬೈಂಡಿಂಗಿಗೆ ಅಕ್ಕಿ ಹಿಟ್ಟಿಂದೇ, ಬರೀ ಅಕ್ಕಿ ಹಿಟ್ಟಿಂದೇ ಆದರೆ ಸೌರಕ್ಕೆ ಹೋದರೆ ಅದೆಲ್ಲ ಕಿತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಇವಾಗ ಬೀಸಿಸೋಕ್ಕೆ ಅಕ್ಕಿನೂ ಮತ್ತು ಸ್ವಲ್ಪ ಗೋಧಿ ಅಕ್ಕಿ ರೊಟ್ಟಿಗೆ ಅಂತಲೇ ಬೀಸಿಸ್ತಾರೆ. ನಾನು ಇದನ್ನು ಮಾಮೂಲಿ ಬರೀ ಅಕ್ಕಿಯೇ ಬೀಸಿಸಿರೋದು. ಇದು ಸಂಡಿಗೆ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಬರೀ ಅಕ್ಕಿ ಮಾತ್ರ ಬೀಸಿಸಿದ್ನಲ್ಲ, ಅದಕ್ಕೇ ನಾನು ಗೋಧಿ ಹಿಟ್ಟನ್ನೇ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ಗೋಧಿ ಹಿಟ್ಟು ಸ್ವಲ್ಪ ಇದೆಲ್ಲ ಹಾಕ್ಕೊಂಡು ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಲೇ ನಾನು ಯಾವಾಗಲೂ ಕಲಿಸ್ಕೊಳ್ಳೋದು. ಅಂದರೆ ಗಟ್ಟಿ ಕಲಿಸ್ಕೊಂಬಿಟ್ಟು ಅದನ್ನು ಬಳಿಯೋಕ್ಕಾಗೋದಿಲ್ವಲ್ಲ, ಅದಕ್ಕೇ ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಇಟ್ಕೊಳ್ತೀನಿ. ನೀರೇನಾದ್ರು ಕಮ್ಮಿ ಆಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತೀನಿ. ಈ ಕಡೆ ಎರಡೂ ರೆಡಿ ಆಯಿತು. ನೋಡಿ ಇವಾಗ ಆ ಕಡೆ ಪಲ್ಯಕ್ಕೂ ಇಟ್ಟಿದ್ದೀನಿ. ಅದು ಪಲ್ಯ ಎಲ್ಲನೂ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ಹಸಿಟ್ಟು ಕಲಿಸ್ಕೊಂಡಿದ್ದೀನಿ. ಇವಾಗ ಇನ್ನೂ ಪಾತ್ರೆಗಳಿದ್ವು ಸ್ವಲ್ಪ, ಅವನು ಎಲ್ಲನೂ ವಾಶ್ ಎಲ್ಲ ಮಾಡಿಕೊಂಡೆ. ಅಷ್ಟರಲ್ಲಿ ಕುಂಬಳಕಾಯಿ ಪಲ್ಯ ಎಲ್ಲ ರೆಡಿಯಾಗಿತ್ತು. ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಚಪಾತಿಗೂ ಚೆನ್ನಾಗಿರುತ್ತೆ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತಲೇ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕಾಗಿತ್ತು, ಖಾಲಿ ಆಗೋಗಿತ್ತು ನಮ್ಮ ಮನೇಲಿ, ಅದಕ್ಕೇ ನಾನು ಹಾಕಲಿಲ್ಲ. ಇವಾಗೆಲ್ಲ ರೆಡಿ ಆಯ್ತಲ್ಲ, ಎಲ್ಲ ಮುಚ್ಚಿಟ್ಬಿಟ್ಟು ನಾನು ಅಕ್ಕಿ ಹಿಟ್ಟಿಂದು ಎಲ್ಲ ಮುಚ್ಚಿಟ್ಬಿಟ್ಟು ಪಾತ್ರೆ ಇತ್ತಲ್ಲ ಎಲ್ಲ ವಾಶ್ ಮಾಡಿ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಇವಾಗ ನೋಡಿ ಇದು ನಮ್ಮ ತಂಗಿ ಮಕ್ಕಳೆಲ್ಲ ಇದ್ರಲ್ಲ, ಅವರೆಲ್ಲನೂ ಮಲಗಿದ್ದು ಹಾಸಿಗೆದು ಅವೆಲ್ಲ ಮಡ್ಚ್ಕೊತಾ ಇದ್ದೀನಿ. ಇವೆಲ್ಲ ಮಡ್ಚ್ಬಿಟ್ಟು ತೊಗೊಂಡೋಗಿ ಆಮೇಲೆ ಎತ್ತಿಟ್ಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಬರ್ಬೇಕು. ಇವಾಗ ನೋಡಿ ಇವನ್ನೆಲ್ಲನೂ ಮಡ್ಚ್ಕೊತಾ ಇದ್ದೀನಿ. ಅಂದರೆ ಬೆಳಗ್ಗೆನೇ ಎಲ್ಲ ಕಾಫಿ ಮಾಡಿ ಕುಡಿದ್ಬಿಟ್ಟು ಮತ್ತು ಹಾಲೆಲ್ಲ ಕಾಯಿಸಿ ಕೊಟ್ಟಿದ್ದೆ. ಎಲ್ಲ ಕುಡಿದಾದ್ಮೇಲೆ ನಾನು ಹೋಗಿ ರೊಟ್ಟಿಗೆ ಮತ್ತು ಪಲ್ಯಕ್ಕೆ ರೆಡಿ ಮಾಡಿಕೊಂಡು ಇವಾಗ ಇದನ್ನೆಲ್ಲನೂ ಮಡ್ಚಿಡ್ತಾಯಿದ್ದೀನಿ. ಎಲ್ಲನೂ ಮಡಚಿ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ನೆಲ ಒರೆಸ್ಕೊಟ್ಬಿಟ್ರೆ ಶನಿವಾರ ಅಲ್ವಾ ನಮ್ಮ ಮನೆಯವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಮಾಮೂಲಿ ಬೆಳಗ್ಗೆ ಎದ್ದು ಅವರು ನಾನು ಗುಡಿಸಿ ಎಲ್ಲ ಒರೆಸ್ಕೊಟ್ಟು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಡೈಲಿ ರೆಗ್ಯುಲರಾಗಿ ಗುಡಿಸಿ ಒರೆಸ್ಕೊಡ್ಬೇಕು. ಸಂಡೇ ಒಂದು ದಿವಸ ಎಲ್ಲೂ ಹೋಗಲಿ ಅಂದರೆ ಮನೇಲಿದ್ದರೆ ನಾನು ಮಧ್ಯಾಹ್ನ ಇಲ್ಲ ಸಂಜೆ ಮೇಲೆ ನೆಲ ಒರೆಸ್ಕೊತೀನಿ. ನಾರ್ಮಲ್ ಡೈಲಿ ಆದರೆ ನಾನು ಗುಡಿಸ್ಲೇಬೇಕು, ಗುಡಿಸಿ ಒರೆಸ್ಕೊಡ್ಬೇಕು. ನೋಡಿ ಇವಾಗೆಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಬೇಗ ಅಂದರೆ ಒಂದು 8 8:30 ಹತ್ತತ್ರ ಆಗಿತ್ತು. ಆವಾಗ ನಾನು ಎಲ್ಲನೂ ಗುಡಿಸ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಟ್ಬಿಟ್ರೆ
ಆಮೇಲೆ ಬಾಗಿಲೆಲ್ಲ ಒರೆಸ್ಕೊಬೇಕು. ಬೆಳಗ್ಗೆನೇ ನಾನು ಗುಡಿಸಿ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ. ಇವಾಗ ಇದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಎಲ್ಲ ಒರೆಸ್ಕೊಟ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಮುಗೀತು ಕೆಲಸ. ಬಾಗಿಲೊಂದು ಒರೆಸ್ಕೊಂಡು ಕೊಡಬೇಕಷ್ಟೇ. ಇವತ್ತೇನು ಪಾರ್ಕಿಂಗ್ ಏನು ಅಷ್ಟು ತೊಳೆದಿಲ್ಲ, ಅದನ್ನು ಒರೆಸ್ಕೊಂಡು ಕೊಟ್ಬಿಡ್ತೀನಿ ಅಷ್ಟೇ. ಮುಗೀತು, ಅಲ್ಲಿಗೆ ಕೆಲಸ ಎಲ್ಲ ಮುಗೀತು. ಇನ್ನು ಬಟ್ಟೆಗಳೆಲ್ಲ ಇದ್ವು, ಸ್ವಲ್ಪ ವಾಷಿಂಗ್ ಹಾಕೋದು. ಆ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಎಲ್ಲ ಮುಗ್ದೋಗುತ್ತೆ. ಮಧ್ಯಾಹ್ನ ಮೇಲೆ ಅಡುಗೆ ಎಲ್ಲ ಮಾಡ್ಕೊಳೋಕ್ಕೆ ಸರಿ ಹೋಗುತ್ತೆ. ಇವಾಗ ಸದ್ಯಕ್ಕೆ ನೋಡಿ ಇವನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಡೈಲಿ ಆಲ್ಮೋಸ್ಟ್ ಇದೇ ಕೆಲಸ. ಬೆಳಗ್ಗೆ ಎದ್ದರೆ ಗುಡಿಸೋದು, ಒರೆಸೋದು, ಆಮೇಲೆ ಟಿಫನ್ ಮಾಡೋದು, ಇರೋ ಪಾತ್ರೆ ತೊಳೆದು ಆಮೇಲೆ ಬೇರೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ನೋಡಿ ಇವಾಗಿದು ನನ್ನ ತಂಗಿ ಮನೇಲಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಅದ್ರದ್ದು ವೀಡಿಯೋ ಮಾಡಿದ್ಲು. ಈ ವಿಡಿಯೋ ಅಪ್ಲೋಡ್ ಮಾಡು ಅಂತ ಹೇಳಿದ್ಲು, ಅದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ. ನೈಟ್ ನೋಡಿ, ಇದು ನೈಟು ಒಂದು 12 ಗಂಟೆ ಟೈಮಲ್ಲಿ ಏನೋ ಮಾಡ್ಕೊಂಡಿದ್ದಾರೆ. ಇದು ಎಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಎಲ್ಲ ಅರೇಂಜ್ ಮಾಡಿಕೊಂಡು ನೈಟ್ ಒಂದು 12 ಗಂಟೆ ಟೈಮಲ್ಲಿ ಕೇಕ್ ಎಲ್ಲನೂ ಕಟ್ ಮಾಡೋದಕ್ಕೆಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ನನಗೆ ಕಳಿಸಿದ್ಲು, ಅದನ್ನು ನನಗೆ ಅಪ್ಲೋಡ್ ಮಾಡಿದ್ದೀನಿ. ಚೆನ್ನಾಗಿತ್ತು ಎಲ್ಲನೂ ನೋಡಿ. ಹಾರ್ಟ್ದು ಬರುತ್ತಲ್ಲ ಆ ಲೈಟು ಕ್ಯಾಂಡಲ್ಸ್ದು, ಅದೆಲ್ಲ ಎಷ್ಟು ಚೆನ್ನಾಗಿದೆ. ರೋಸ್ ಎಲ್ಲನೂ ಹಾಕಿ ಇದು ಮಾಡಿದ್ದಾರೆ ಪ್ರಿಪ್ರೇಷನ್ನು, ಚೆನ್ನಾಗಾಗಿದೆ. ಈ ವಿಡಿಯೋ ಚೆನ್ನಾಗಿತ್ತು, ನಾನು ಅದಕ್ಕೆ ಅಪ್ಲೋಡ್ ಮಾಡಿದೆ. ಹಾಗೆ ಇವಾಗ ನೋಡಿ ಇನ್ನೊಂದು ಕಡೆ ಎಲ್ಲ ಕೆಲಸ ಮುಗ್ದಿತ್ತು. ಇವಾಗ ನಾನು ರೊಟ್ಟಿ ಹಾಕ್ಕೊಳ್ಳೋದಕ್ಕೆಲ್ಲನೂ ಬಿಸಿ ಇಟ್ಟಿದ್ದೀನಿ ಹೆಂಚನ್ನ. ಬಿಸಿ ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಅದಕ್ಕೆ ಬಿಸಿಯಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಚಿಮ್ಸ್ಕೊತೀನಿ. ಈವನಾಗಿ ಎಲ್ಲನೂ ಬಿಸಿ ಇರಲಿ ಅಂದ್ಬಿಟ್ಟು. ಜಾಸ್ತಿ ಹೆಂಚು ಕಾದಿರುತ್ತಲ್ಲ, ಅದು ಹಂಗೇ ಸಡನ್ನಾಗಿ ರೊಟ್ಟಿ ಹಾಕೋಕ್ಕೋದ್ರೆ ಎಲ್ಲ ಇದಾಗ್ಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ, ಇಲ್ಲ ಕಿತ್ತೋಗ್ಬಿಡುತ್ತೆ. ಅದಕ್ಕೇ ಸ್ವಲ್ಪ ನೀರು ಹಾಕ್ಬಿಟ್ಟು ಈವನಾಗಿ ಬಿಸಿ ಆಗಲಿ ಅಂದ್ಬಿಟ್ಟು ಹಾಕಾದ್ಮೇಲೆ ಇವಾಗ ರೊಟ್ಟಿ ಹಿಟ್ಟನ್ನ ಹಾಕ್ಕೊಂಡು ನನ್ನ ಕೈಯಲ್ಲೇ ಬಳಿಯೋದು. ಆಲ್ಮೋಸ್ಟ್ ಜಾಸ್ತಿ ಮಾಡೋ ರೊಟ್ಟಿ ಇದೇನೆ. ಏನಾದರೂ ಬೇಕು ಅಂತ ಅನಿಸಿದ್ರೆ ನಾನು ಅಂದರೆ ಇದನ್ನು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಅದನ್ನು ಇದೇ ಥರನೇ ಬೆಳಿತೀನಿ. ಈ ಥರದ್ದು ಬೇಡ ಅನಿಸಿದ್ರೆ ಯಾವಾಗಾದ್ರೂ ತೊಟ್ಟೋದು ಒಂದು ಮಾಡ್ತೀನಿ, ಅದೇನು ಜಾಸ್ತಿ ನಾನು ಮಾಡೋಕ್ಕೋಗೋದಿಲ್ಲ. ಮತ್ತು ಇನ್ನೊಂದು ಇದು ಮುದ್ದೆ ಮಾಡ್ಕೊಂಡು ಅಕ್ಕಿ ಹಿಟ್ಟಿನ ಮುದ್ದೆ ಮಾಡಿಬಿಟ್ಟು ಹೊಸ್ದುಬಿಟ್ಟು ಮಾಡ್ತಾರಲ್ಲ, ಅದನ್ನು ಮಾಡ್ಕೊತೀನಿ. ಈ ಮಲೆನಾಡು ಸೈಡೆಲ್ಲ ಮಾಡ್ತಾರಲ್ಲ ಅದನ್ನು. ಅದು ಅಷ್ಟೊಂದು ಜಾಸ್ತಿ ಯಾವುದೂ ಮಾಡೋಕ್ಕೋಗೋದಿಲ್ಲ. ಇದನ್ನೇ ನಾನು ಆಲ್ಮೋಸ್ಟ್ ಜಾಸ್ತಿ ಮಾಡೋದು, ಯಾಕಂದರೆ ಬೇಗ ಆಗುತ್ತೆ. ಚಟ್ನಿ ರುಬ್ಬಿದ್ರೆ ರೊಟ್ಟಿ ಹಾಕ್ಕೊಂಬಿಡ್ಬೋದು. ನಮ್ಮ ಮನೇಲಿ ತಿನ್ನೋದು ನಮ್ಮ ಮನೆಯವ್ರು ಒಂದು ತಿಂದರೆ ಹೆಚ್ಚು. ನನ್ನ ಮಗ ಒಂದು ತಿಂತಾನೆ, 3 ಆಗೋಗುತ್ತೆ ಅಲ್ಲಿಗೆ. ಇಷ್ಟಾದರೆ ಇದು ಈಸಿಯಾಗಿರುತ್ತೆ, ಬೇಗ ಬಳಿದ್ಬಿಟ್ಟು ಹಂಗೆ ಹಾಕ್ಕೊಂಡು ತಿನ್ಬೋದಲ್ಲ ಅಂತ. ಅದೆಲ್ಲ ಆದರೆ ಸ್ವಲ್ಪ ಕಷ್ಟ. ಅಂದರೆ ಇಂಟ್ರೆಸ್ಟ್ ಏನು ಅಷ್ಟೊಂದಿಲ್ಲ ಅದ್ರ ಮೇಲೆ ತಿನ್ನೋಕ್ಕೆ. ಆ ಥರದ ರೊಟ್ಟಿ ಯಾವಾಗಾದ್ರೂ ಬೇಕು ಅನಿಸಿದ್ರೆ ಮಾತ್ರ ಮಾಡ್ಕೊತೀನಿ. ಇವಾಗ ನೋಡಿ ಎಲ್ಲ ರೊಟ್ಟಿ ಒಂದು ಕಡೆ ಎಲ್ಲ ಇದು ಮುಚ್ಚಿಟ್ಟಿದ್ದೆ, ಎಲ್ಲ ಬಳಿದ್ಬಿಟ್ಟು ನೀರೆಲ್ಲ ಚಿಮ್ಸ್ಬಿಟ್ಟು ಅದ್ರ ಮೇಲೆ ಇದು ಮಾಡಿ, ಆಮೇಲೆ ಒಂದು ಹಬೇಲಿ ಬೇಯಲಿ ಅಂದ್ಬಿಟ್ಟು ಮುಚ್ಚಿಟ್ಟಿದ್ದೆ ಪ್ಲೇಟ್ನ. ಇವಾಗ ಅದೆಲ್ಲ ಚೆನ್ನಾಗಿ ಬೆಂದಿದೆ, ಅದನ್ನ ತೆಗೆದ್ಬಿಟ್ಟು ಇವಾಗ ಉಲ್ಟಾ ತೆಗೆದ್ಬಿಟ್ಟು ಸುಡ್ತಾಯಿದ್ದೀನಿ. ಈ ಅಕ್ಕಿ ರೊಟ್ಟಿ ಅಂತ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದರೆ ಇದರಲ್ಲಿ ಆಯಿಲ್ ಇರಲ್ಲ, ಏನೂ ಇರಲ್ಲ. ಹಳ್ಳಿಗಳ ಕಡೆ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಇದೇ ರೊಟ್ಟಿನೇ ಮಾಡೋದು. ಇದು ಹೆಲ್ತ್ಗೂ ಒಳ್ಳೆಯದು. ಬರೀ ಚಟ್ನಿನೂ ರುಬ್ಕೊತಾರೆ ಅಲ್ಲಿ, ಇಲ್ಲಾಂದರೆ ಬೇರೆ ಏನಾದರೂ ಈ ಪಲ್ಯಗಳು ಅವೆಲ್ಲ ಮಾಡ್ಕೊತಾರೆ. ಕುಂಬಳಕಾಯಿ ಪಲ್ಯದಕ್ಕೂ ಮತ್ತು ಅಕ್ಕಿ ರೊಟ್ಟಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲನೂ ಉಲ್ಟಾ ಹಾಕ್ಬಿಟ್ಟು ಸುಟ್ಕೊತಾ ಇದ್ದೀನಿ. ಇದೇ ಥರನೇ ನಾನು ಆಲ್ಮೋಸ್ಟ್ ರೊಟ್ಟಿ ಮಾಡೋದು. ಗರಿಗರಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ರೊಟ್ಟಿ ಮಾಡ್ಕೊತೀನಿ. ಮತ್ತು ಅದಕ್ಕೆಲ್ಲ ಎಣ್ಣೆ ಎಲ್ಲ ಹಾಕಿ ಅದೊಂದು ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಇದನ್ನೇನು ಅಷ್ಟೇನಿರಲ್ಲ, ಬಳಿದ್ಬಿಟ್ಟು ಮುಚ್ಚಿಬಿಟ್ಟು ಇವಾಗ ತಿರುವಾಕಿದ್ರೆ ಮುಗ್ದೋಯ್ತದ್ರ ರೊಟ್ಟಿ. ಹಂಗೆ ಟೇಸ್ಟು ಅಷ್ಟೇ, ಹಂಗೆ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಅವಾಗಿನ ಕಾಲದವರು ಅವರೆಲ್ಲನೂ ಈಗಲೂ ಇದನ್ನೇ ಮಾಡೋದು. ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಮತ್ತು ಇಲ್ಲಾಂದರೆ ಉಪ್ಸಾರು ಖಾರ ಹಾಕ್ಕೊಂಡು ತಿಂದ್ಬಿಟ್ಟು ಎಷ್ಟು ಟೇಸ್ಟಾಗಿರುತ್ತೆ. ಈ ಬಾಯಿ ಕೆಟ್ಟದಾಗೆಲ್ಲನೂ ಉಪ್ಸಾರು ಖಾರಕ್ಕೆ ಈ ಥರ ರೊಟ್ಟಿ ಹಾಕ್ಕೊಂಡು ತಿಂದರೆ ಇದ್ದಿದ್ದು ಚೆನ್ನಾಗಿರುತ್ತೆ. ಹುಷಾರಿಲ್ದಿರೋ ಟೈಮಲ್ಲೆಲ್ಲ ಅನ್ನ ಎಲ್ಲ ತಿನ್ನೋದಕ್ಕಾಗೋದಿಲ್ವಲ್ಲ, ಆ ಟೈಮಲ್ಲಿ ರೊಟ್ಟಿನೂ ಮತ್ತು ಉಪ್ಸಾರು ಖಾರಕ್ಕಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಕುಂಬಳಕಾಯಿ ಪಲ್ಯ ಹಾಕ್ಕೊಂಡಿದ್ದೀನಿ, ನಮ್ಮ ಮನೆಯವ್ರಿಗೆ ಹಾಕ್ಕೊಂಡು ಕೊಡ್ತಾಯಿದ್ದೀನಿ ಟಿಫನ್ನ. ಹಂಗೆ ಎಲ್ಲರಿಗೂ ಹುಡುಗರಿಗೆಲ್ಲ ಹಾಕ್ಕೊಂಡು ಕೊಟ್ಟಿದ್ದೀನಿ. ನೋಡಿ ಇವಾಗ ಎಲ್ಲರೂ ತಿಂತವ್ರೆ. ನನ್ನ ಮಗ ಮಾತ್ರ ಚೆನ್ನ ಮಸಾಲ ಇತ್ತಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕೊಟ್ಟೆ, ಅದನ್ನು ತಿಂತಾಯಿದ್ದಾನೆ. ಇನ್ನು ಮಿಕ್ಕಿದ್ದು ಇವರಿಬ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಕುಂಬಳಕಾಯಿ ಪಲ್ಯ. ದೊಡ್ಡಮ್ಮ ಇನ್ನೊಂದು ಸ್ವಲ್ಪ ಹಾಕಿ ಅಂತಿದ್ರು. ಇನ್ನೊಂದು ಸ್ವಲ್ಪ ಜಾಸ್ತಿ ಏನಿರಲಿಲ್ಲ, ಇವರಿಬ್ಬರು ತಿಂದರು, ನಮ್ಮ ಮನೆಯವ್ರು ಸ್ವಲ್ಪ ತಿಂದರು, ನಾನು ನಮ್ಮಮ್ಮ ಏನು ತಿಂದಿಲ್ಲ. ನಮಗೇನೆ ಇಷ್ಟೇ ಜನಕ್ಕೆ ಅದು ಖಾಲಿ ಆಗೋಯ್ತು. ಅದು ಟೇಸ್ಟಾಗಿತ್ತು, ಸ್ವೀಟಾಗಿತ್ತಲ್ಲ, ಚೆನ್ನಾಗಿತ್ತು ಕುಂಬಳಕಾಯಿ. ನೋಡಿ ಇವಾಗೆಲ್ಲನೂ ಟಿಫನೆಲ್ಲ ಮುಗಿಸ್ಕೊಂಡ್ರು. ಟಿಫನ್ ಮುಗಿಸಿ ಒಂದು ಅರ್ಧ ಗಂಟೆ ಉಳ್ಳಾಡ್ಕೊಂಡು ಐಸ್ ಕ್ರೀಮ್ ಏನಾದ್ರು ತಿಂದ್ಕೊಂಡು ಕೂತ್ಕೊಂಡು ಆಮೇಲೆ ಬಟ್ಟೆ ಎಲ್ಲ ಇದ್ವಲ್ಲ ಸ್ವಲ್ಪ ಜಾಸ್ತಿ ಇದ್ವು, ಮಿಷಿನ್ಗೆ ಹಾಕ್ತಾಯಿದ್ದೀನಿ ಎಲ್ಲನೂ.
ಜಾಸ್ತಿ ಉಳಿಸ್ಕೊಂಬಿಟ್ರೆ ಹಂಗೆ ಬಟ್ಟೆಗಳೆಲ್ಲ ಉಳ್ಕೊಂಡಿರುತ್ತೆ, ಅಂದರೆ ಇನ್ನೂ ಹೆವಿಯಾಗಿ ಹೋಗುತ್ತೆ. 2 ಸಲ 3 ಸಲ ಹಾಕಬೇಕಾಗುತ್ತೆ ಮಿಷಿನ್ಗೆ. ಅದಕ್ಕೇ ನಾನು ಇರೋವಾಗಲೇ ಇವೆಲ್ಲ ಸಣ್ಣ ಸಣ್ಣವು ಹಂಗೆ ಬಕೆಟಲ್ಲಿ ಹಾಕಿರ್ತೀನ. ಇಲ್ಲ 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 ಅಂತ ಅಂದ್ಕೊಂಡಿರ್ತೀವಿ, ಆದರೆ ಕೆಳಗಡೆ ಎಷ್ಟೊಂದು ಫುಲ್ಲು ಲಾಟ್ ಆಗಿಬಿಟ್ಟಿರುತ್ತೆ ಬಟ್ಟೆ ಎಲ್ಲನೂ. ಈ ಪುಟಾಣಿವೇ ಜಾಸ್ತಿ ಇರೋದು. ಇನ್ನೊಬ್ಳು ತಂಗಿ ಮಗಳಿದ್ಲು, ಇವ್ರದ್ದು ಎಲ್ಲರದ್ದು ಸೇರಿ 2 ದಿವಸದ ಬಟ್ಟೆ ಅಲ್ವಾ ಇದು, ಸ್ವಲ್ಪ ಜಾಸ್ತಿನೇ ಆಗಿತ್ತು, ಬಕೆಟ್ ಫುಲ್ ಆಗಿತ್ತು. ನಮ್ಮ ಮನೆಯವ್ರದ್ದು ಇತ್ತು ಎಲ್ಲನೂ. ಅದಕ್ಕೆ ಇವಾಗ ಹಾಕ್ಬಿಟ್ಟು ಒಣಗಿಸ್ಕೊಂಬಿಟ್ರೆ ಇನ್ನು ನಾಳೆಯಿಂದ, ಅಂದರೆ ಇವತ್ತು ಸಂಜೆ ಮೇಲೆ ತಿರುಗಿ ಸ್ನಾನ ಮಾಡಿದ್ದಾವೆ ಅಂದರೆ ಅಲ್ಲಿಂದ ತಿರುಗಿ ಮತ್ತೆ ಬಟ್ಟೆಗಳು ಬೀಳುತ್ತೆ. ಅವತ್ತು ಅಂದರೆ 2 ದಿನಕ್ಕೆ ಒಂದು ದಿವಸ ಹಾಕ್ಕೊಂಬಿಟ್ರೆ ಜಾಸ್ತಿ ಬಟ್ಟೆ ಆಗೋಲ್ಲ. ಒಂದು ದಿವಸ ಎಕ್ಸ್ಟ್ರಾ ಬಿಟ್ಬಿಟ್ಟೆ ಅಂದರೆ ಫುಲ್ಲು ವಾಷಿಂಗ್ ಮಿಷಿನ್ಗೆ ಹಾಕಿ ಇನ್ನೂ ಒಂದು ಸ್ವಲ್ಪ 2 ಸಲ ವಾಷಿಂಗ್ ಮಿಷಿನ್ಗೆ ಹಾಕಿ ಹ್ಯಾಂಡ್ ವಾಶಲ್ಲೂ ಇರುತ್ತವೆ, ಅಷ್ಟು ಬಟ್ಟೆಗಳಾಗ್ಬಿಡುತ್ತೆ ನೋಡಿ. ಇವಾಗೆಲ್ಲನೂ ನನ್ನ ತಂಗಿ ಮಗನೂ ಬಂದಿದ್ದಾನೆ, ಅವನು ನಾನು ಹಾಕ್ಕೊಡ್ತೀನಿ ಕೊಡಿದೋರಮ್ಮ ಅಂತ ಕೂತ್ಕೊಂಡು ಒಂದೊಂದೇ ಬಟ್ಟೆ ಹಾಕೋಕೆ ಹೋಗ್ತಾಯಿದ್ದಾನೆ. ಇನ್ನು ಅವ್ನು ಹಾಕ್ಕೊಂಡು ಕೂತ್ಕೊಂಡಿರ್ತಾನೆ ಅಂತ ನಾನು ಬೇಗ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದಾನೆ, ಅವನು ನನಗೂ ಕೊರಿ ನಾನು ಹೋಗ್ತೀನಿ. ಅವನ ಭಾಷೆನೇ ಚೆನ್ನಾಗಿದೆ ನನ್ನ ತಂಗಿ ಮಗಂದು, ಇನ್ನು ಚಿಕ್ಕವನು ನೋಡಿ. ಅವನು ನಾನು ಹಾಕ್ತಾಯಿದ್ದೀನಿ ಅಂದ್ಬಿಟ್ಟು ಅವನು ಹಾಕ್ತಾಯಿದ್ದಾನೆ. ಎಲ್ಲ ಬಟ್ಟೆಗಳೆಲ್ಲ ಉಲ್ಟಾ ಆಗಿತ್ತು, ಮಡಚಿ ಅಂದರೆ ಬಟ್ಟೆ ಎಲ್ಲ ಬಿಚ್ಚಿ ಹಂಗೆ ಹಾಕ್ಬಿಟ್ಟಿದ್ರಲ್ಲ ಉಲ್ಟಾ ಆಗಿತ್ತು. ಅದಕ್ಕೇ ಎಲ್ಲನೂ ಒಂದೊಂದೇ ತೆಗೆದುಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಹಾಕ್ಕೊತಾ ಇದ್ದೀನಿ. ಬಟ್ಟೆ ಒಂದು ಹಾಕಿದ್ರೆ ಬೇಗ ಒಣಗಿಸ್ಕೊಂಬಿಟ್ರೆ ಅರ್ಧ ಕೆಲಸ ಮುಗಿದೋಗುತ್ತೆ ಬಟ್ಟೆದೊಂದು. ಮತ್ತು ಇವಾಗ ನೋಡಿ, ಇವಾಗೆಲ್ಲ ಬಟ್ಟೆ ಹಾಕಿದ್ಮೇಲೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ ತಕ್ಷಣ ಕರೆಂಟ್ ಹೊಟ್ಟೋಯ್ತು. ತಿರ್ಗಿ ಇದನ್ನು 1 ಅವರ್ 1.5 ಅವರ್ ಸುಮ್ಮನೆ ಬಿಟ್ಟಿದ್ವಿ. ಆಮೇಲೆ ಒಂದು 12:30 1 ಗಂಟೆ ಕರೆಂಟ್ ಬಂದು ಆಮೇಲೆ ಆನ್ ಮಾಡಿದ್ದು. ಆ ಬಿಸಿಲಲ್ಲಿ 1.5-2 ಗಂಟೆ ಮೇಲೆ ಹೋಗಿ ಹಾರಾಕೋಕೆ ಹೋಗಿರೋ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾರಾಕ್ಬಿಟ್ಟು ಬಂದೆ, ಆಮೇಲೆ ಮಳೆ ಸ್ಟಾರ್ಟ್ ಆಯಿತು. ಹಿಂಗೆ ಆಯಿತು ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಒಂಥರ ಮಳೆಲೂ ಸ್ವಲ್ಪ ಬಟ್ಟೆ ನೆನೀತು, ಒಣಗೂ ಇರಲಿಲ್ಲ, ಈ ಥರ ಆಯಿತು. ಇವತ್ತು ಭಾನುವಾರ ತೆಗೆದು ಎಲ್ಲನೂ ಮಡಚಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೀನಿ. ಈಗ ಹಾಕಿದ ತಕ್ಷಣ ಇನ್ನೊಂದು ಹಾಕ್ಬಿಟ್ಟು ಒಳಗಡೆ ಹೋದ್ವಿ, ಕರೆಂಟ್ ಹೊಟ್ಟೋಯ್ತು. ಅಲ್ಲೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗೋಯ್ತು. 1 ಅವರ್ 1.5 ಅವರ್ ಆದರೂ ಕರೆಂಟ್ ಬಂದಿರಲಿಲ್ಲ. ಸುಮ್ಮನೆ ಎಲ್ಲರೂ ಉಳ್ಳಾಡ್ಕೊಂಡಿದ್ವಿ. ಆಮೇಲೆ ಆ ಕಡೆ ಮಿಷಿನೆಲ್ಲ ಆಯಿತು. ಮಿಷಿನ್ದು 1-2 ಗಂಟೆ ಆಗಿತ್ತು. ಮಿಷಿನ್ನು ತೊಗೊಂಡೋಗಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ 2 ಗಂಟೆ ಮೇಲೆ. ಇವಾಗೇನು ಮಧ್ಯಾಹ್ನ ಲಂಚ್ ಏನು ಮಾಡಿರಲಿಲ್ಲ, ಅದಕ್ಕೇ ಖಾರ ಪುರಿ ಅಂದರೆ ಇದು ಬೇಲ್ಪುರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹುಡುಗರಿಗೆ ಏನು ಅಂದರೆ ಇಡ್ಲಿ ಹಾಕ್ಕೊಟ್ರೆ ತಿಂದಿರಲಿಲ್ಲ. ಇಡ್ಲಿ ಹಿಟ್ಟು ಇತ್ತು, ಅದನ್ನು ಇಡ್ಲಿ ಮಾಡಿ ಕೊಟ್ಟಿದ್ದು ತಿನ್ನಲಿಲ್ಲ. ಅದಕ್ಕೆ ಇವಾಗ ಸ್ನ್ಯಾಕ್ಸ್ ಥರ ಬೇಲ್ಪುರಿನೇ ಮಾಡ್ತಾಯಿದ್ದೀನಿ. ನೆನ್ನೆನೂ ಮಾಡಿದ್ದೆ ಅನಿಸುತ್ತೆ ಮೋಸ್ಟ್ಲಿ, ಅಂದರೆ ಶುಕ್ರವಾರ ಮಾಡಿದ್ದೆ. ಅವಳು ನನ್ನ ತಂಗಿ ಮಗಳು ಇನ್ನೊಬ್ಳು ಇದ್ಲು, ಎಲ್ಲರಿಗೂ ಸೇರಿಸಿ ಮಾಡಿದ್ದೆ. ಇವತ್ತು ಇವರಿದ್ದಾರೆ, ಅವರೇನೇ ನೆನ್ನೆ ಮಾಡಿದ್ದಲ್ಲ ದೊಡ್ಡಮ್ಮ, ಆ ಥರ ಮಾಡ್ಕೊಂಡು ಕೊಡು ಅಂತ ಹೇಳಿದರು. ಅದಕ್ಕೆ ಇವಾಗ ಲೈಟಾಗೂ ಇರುತ್ತೆ ಮತ್ತು ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂದ್ಬಿಟ್ಟು ಇವಾಗ ಚೆನ್ನಾಗಿತ್ತು ಬೇಲ್ಪುರಿ ಅಂತೂ. ಇದು ಮಾವಿನಕಾಯಿ ಎಲ್ಲ ತುರಿದ್ಬಿಟ್ಟು ಹಾಕಿದ್ದೀನಿ. ನಿನ್ನೆನೇ ಎಲ್ಲ ವೀಡಿಯೋ ತೋರಿಸಿದ್ನಲ್ಲ, ವೀಡಿಯೋ ಶೂಟ್ ಮಾಡಿದ್ನಲ್ಲ ರೆಸಿಪಿದು, ಅದಕ್ಕೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಬರೀ ಕಡಲೆಪುರಿ ಹಾಕ್ಬಿಟ್ಟು ಅದನ್ನು ತಿರುಗಿಸಿ ಹಾಕ್ಕೊಡೋದಷ್ಟೇ ನಾನು ವೀಡಿಯೋ ಮಾಡಿರೋದು. ಇವಾಗ ನೋಡಿ ಅವನು ಕೂತ್ಕೊಂಡಿದ್ದಾನೆ ಮುಂದೆ, ನಾನು ಮಾಡ್ತೀನಿ ಕೊಡಿ ಅಂತ. ನಾನು ಅವನಿಗೆ ಕೊಡಲಿಲ್ಲ, ನಾನೇ ತಿರುಗಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿ ಮಸಾಲ ಆಗಿತ್ತು, ಅದಕ್ಕೆ ನೀಟಾಗೆಲ್ಲ ತಿರುಗಿಸೋಣ ಅಂತ ತಿರುಗಿಸ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲರಿಗೂ ಒಂದೊಂದು ಪ್ಲೇಟ್ಗೆಲ್ಲ ಹಾಕ್ಕೊಟ್ಬಿಟ್ಟು ಅವ್ರು ಕೂತ್ಕೊಂಡು ತಿನ್ನೋಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ಅವನು ನನಗೊಂದು ಸ್ವಲ್ಪ ಟೇಸ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಅವನೇ ಎತ್ಕೊಂಡ. ಇನ್ನೊಬ್ಳು ನನ್ನ ತಂಗಿ ಮಗಳಿದ್ಲಲ್ಲ, ಅವಳಿಗೆ ನಾನು ಟೇಸ್ಟ್ ನೋಡ್ತೀನಿ ಕೊಡಿ ದೊಡ್ಡಮ್ಮ ಅಂದ್ಲು, ಬಾ ತಗೋ ಅಂತ ಅವಳಿಗೂ ಒಂದು ಸ್ವಲ್ಪ ಕೊಟ್ಟೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಇವತ್ತು ಮಾವಿನಕಾಯಿ ಎಲ್ಲ ಹಾಕಿದ್ವಲ್ಲ, ಮಾವಿನಕಾಯಿ ತುರಿದ್ಬಿಟ್ಟು ಹಾಕಿದ್ದೆ. ಲಾಸ್ಟ್ ಟೈಮ್ ಏನು ಮಾವಿನಕಾಯಿ ಹಾಕಿರಲಿಲ್ಲ, ಈ ಟೈಮ್ ಮಾವಿನಕಾಯಿ ಹಾಕಿದ್ನಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು ಬೇಲ್ಪುರಿದು ನೋಡಿ. ಇದು ಕಲರು ಅಷ್ಟೇ ಎಲ್ಲ ಚೆನ್ನಾಗಿ ಬಂದಿತ್ತು. ಇವತ್ತು ನನ್ನ ಮಗ ದೂರದಿಂದ ವೀಡಿಯೋ ಮಾಡಿದ್ದಾನೆ, ಎಲ್ಲರಿಗೂ ಹಾಕ್ಕೊಂಡು ಕೊಟ್ಟೆ. ಇರಿ ದೊಡ್ಡಮ್ಮ ವೀಡಿಯೋಗೆ ತೋರಿಸ್ತೀನಿ ನಾನು ಅಂತ. ಇವನು ಯಾರಿಗೂ ಕೊಟ್ಟಿಲ್ಲ, ಎಲ್ಲ ವಾಪಸ್ ಇಸ್ಕೊಂಡು ಎಲ್ಲ ಲೈನಕ್ಕೆ ಹಂಗೆ ಜೋಡಿಸ್ತಾ ಇದ್ದಾನೆ. ಎಲ್ಲ ವೀಡಿಯೋ ಮಾಡಿ ಅವ್ರ ಅಮ್ಮಂಗೆ ಕಳಿಸ್ಬೇಕು ಅಂತೆ. ನಾನು ವೀಡಿಯೋ ಮಾಡಿದ್ದೆಲ್ಲನೂ ವೀಡಿಯೋ ಮಾಡಿ ನಮ್ಮ ಮಮ್ಮಿ ನೋಡ್ತಾರೆ, ಕಳಿಸಿ ಅಂತೇಳಿ ಎಲ್ಲನೂ ಇಡ್ತಾ ಇದ್ದಾನೆ. ಅವ್ರ ಅಮ್ಮಂಗೆ ನಾನು ಮಾಡಿರೋ ವೀಡಿಯೋನ ಅವ್ರ ಅಮ್ಮಂಗೆ ಕಳಿಸ್ಬೇಕಂತೆ. ಅದಕ್ಕೆ ಅವನ್ನೆಲ್ಲನೂ ಜೋಡಿಸಿ ಎಲ್ಲಾರ್ದು ಇಸ್ಕೊಂಡು ಜೋಡಿಸ್ತಾ ಇದ್ದಾನೆ. ನಾನು ತಿಂತೀನಿ ಅಂದರೆ ಬೇಡ ಕೊಡಿ ಅಂದ್ಬಿಟ್ಟು ನೋಡಿ ಇವಾಗೆಲ್ಲ ಜೋಡಿಸ್ತಾ ಇದ್ದಾರೆ ಕೂತ್ಕೊಂಡು. ಇದೆಲ್ಲ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ವಿ. ಅದೆಲ್ಲ ಕೂತ್ಕೊಂಡು ತಿಂತಾಯಿದ್ವಿ. ಅಷ್ಟರಲ್ಲಿ ಮಳೆ ಬಂತು ನೋಡಿ. ಮಳೆ ಬರ್ತಾಯಿದೆ, ಬಿಸಿಲಿದೆ, ಮಳೆ ಬರ್ತಾಯಿದೆ. ಏನು ಮೋಡನೂ ಇಲ್ಲ, ಏನೂ ಇಲ್ಲ. ಆದರೆ 70% ಮಳೆ ಇತ್ತು ಅಂತ ಇದರಲ್ಲಿ ಮೊಬೈಲಲ್ಲಿ ತೋರಿಸಿದ್ರು. ಇಲ್ಲಿ ಮಳೆ ಎಲ್ಲ ಗುಡುಕ್ತಾ ಇದೆ.
ನನ್ನ ತಂಗಿ ಮಕ್ಕಳು ಮಳೆ ಬರ್ತಿದೆ ಅಂದ್ಬಿಟ್ಟು ಹೋಗ್ಬಿಟ್ಟು ನೆನೆಯೋಕೆ ಹೋಗಿದ್ಲು. ಅದೊಂದು 5 ನಿಮಿಷ ಒಂಚೂರು ಹಂಗೆ ಬಿತ್ತು ಅಷ್ಟೇ, ಆಮೇಲೇನೋ ನಿಂತೋಯ್ತು. ಇವಾಗ ನೋಡಿ ಇನ್ನೊಂದು ಕಡೆ ಹಾಲೆಲ್ಲ ಕಾಯಿಸಿ ಕಾಫಿ ಎಲ್ಲ ಮಾಡ್ಕೊಂಡೆ. 4 ಗಂಟೆ 4:15 ಆಗಿತ್ತು ಹತ್ತತ್ರ. ಇವನಿಗೆ ನನ್ನ ತಂಗಿ ಮಗನಿಗೆ ಹಾಲು ಹಾಕೊಂಡು ಕೊಟ್ಟಿದ್ದೆ, ಅವ್ನು ಕುಡಿತಾ ಇದ್ದ. ವಿಡಿಯೋ ಮಾಡಿ ನಂದೂ ಅಂತ ಆ ಥರ ತೋರಿಸ್ತಾ ಇದ್ದಾನೆ ನೋಡಿ. ವಿಡಿಯೋ ಎಲ್ಲ ಮಾಡಿ ಅಂದರೆ ವಿಡಿಯೋ ಮಾಡಿದೆ. ಕಾಫಿ ಎಲ್ಲ ಕುಡಿದು ಸ್ನಾನ ಎಲ್ಲ ಮಾಡಿಕೊಂಡ್ರು. ಎಲ್ಲ ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಹೋಟೆಲಿಗೆ ಬಂದಿದ್ದೀವಿ ನೈಟ್ ಡಿನ್ನರ್ಗೆ. ಹೋಟೆಲಿಗೆ ಬಂದು ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ನೋಡಿ. ಇವಾಗೆಲ್ಲ ಕೂತ್ಕೊಂಡಿದ್ದಾರೆ ಹೋಟೆಲಲ್ಲಿ. ಅಂದರೆ ಇದು ಟೈಮ್ ಬಂದು ಒಂದು 7:45 8 ಗಂಟೆ ಆಗಿತ್ತು. ಅವಾಗ ಹೋಗಿದ್ದೀವಿ ಹೋಟ್ಲಿಗೆ. ಇಲ್ಲೇ ನೈಟು ಶನಿವಾರ ಅಲ್ವಾ, ನೈಟು ಇಲ್ಲೇ ಊಟ ಮುಗಿಸ್ಕೊಳ್ಳೋಣ ಅಂತ. ಮನೇಲಿ ಏನೂ ಮಾಡಲಿಲ್ಲ, ಅಷ್ಟೇ ನಾನು ಮಾಡಿದ್ದು. ಇವಾಗ ನೋಡಿ ಇದು ಪನ್ನೀರು ಕಬಾಬನ್ನು ತೊಗೊಂಡಿದ್ದಾರೆ. ಇವರು ಪನ್ನೀರ್ ಕಬಾಬ್ ತಿಂತಾಯಿದ್ದಾರೆ. ಇವ್ನು ನನ್ನ ತಂಗಿ ಮಗ ಮನೆಯಿಂದನೂ ನಂಗೆ ಮಸಾಲೆ ದೋಸೆ ಬೇಕು ಅಂತಲೇ ಹೇಳ್ತಿದ್ದ. ಅದ್ರದ್ದು ದೋಸೆನ ಕೊಡಿಸಿದ್ದೀನಿ. ಅವನು ಅಲ್ಲಿ ಕೂತ್ಕೊಂಡು ತಿಂತಾಯಿದ್ದಾನೆ. ಈ ಕಡೆ ನಮ್ಮ ಮನೆಯವ್ರು ಬೆಣ್ಣೆ ದೋಸೆ ಅಂತ ತೊಗೊಂಡಿದ್ದಾರೆ. ಸೇಮ್ ಮಸಾಲೆ ದೋಸೆನೇ, ಅದಕ್ಕೆ ಸ್ವಲ್ಪ ಬೆಣ್ಣೆ ಏನೋ ಹಾಕಿದ್ದಾರೆ ಅಷ್ಟೇ. ಅವನು ಅದು ತಿಂತಾಯಿದ್ದ. ಇವರು ಅವ್ನಿಗೂ ಒಂದು ಸ್ವಲ್ಪ ಕಬಾಬ್ ಎಲ್ಲ ಕೊಡ್ತಾಯಿದ್ರು ಹಾಕ್ಕೊಂಡು ತಿನ್ನಿರಿ ಅಂತ. ನಾನು ನಾರ್ತ್ ಇಂಡಿಯನ್ ಫುಡ್ ತೊಗೊಂಡಿದ್ದೆ ನೋಡಿ. ಇವಾಗ ಈ ಥರ ತಿಂತಾಯಿದ್ದಾನೆ ಕೂತ್ಕೊಂಡು. ವೀಡಿಯೋ ಮಾಡಿ ನಾನು ತೋರಿಸಿ ಅಂತಿರ್ತಾನೆ, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ನಾರ್ತ್ ಇಂಡಿಯನ್ ಫುಡ್ ಅಂದರೆ ಮೀಲ್ ತೊಗೊಂಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೆ ಅಷ್ಟೇ. ಇನ್ಯಾವುದೋ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ಊಟ ಅಂತೂ ಚೆನ್ನಾಗಿತ್ತು. ಇವಾಗ ದೋಸೆನೂ ನೋಡಿ ಎಲ್ಲನೂ ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಅವ್ನು ತಿಂತಾ ಇದ್ದ ಕೂತ್ಕೊಂಡು. ನಾನು ಇವಾಗ ನೋಡಿ ಇದು ನಾರ್ತ್ ಇಂಡಿಯನ್ ಫುಡ್ ಫುಲ್ಲು ಮೀಲ್ ತೊಗೊಂಡಿದ್ದೀನಿ. ಇದನ್ನು ತಿಂದ್ಬಿಟ್ಟು ನಮ್ಮ ಮನೆಯವರು ಅದೇ ದೋಸೆ ತೊಗೊಂಡಿದ್ರು. ಈ ಕರ್ಡ್ ರೈಸು ಮತ್ತು ಇದು ಜಾಮೂನ್ ಏನೂ ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಜಾಮೂನ್ ಇಷ್ಟನೇ, ಆದರೆ ಇದ್ರದ್ದು ಇಷ್ಟ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಕೊಟ್ಟೆ. ಅವೆರಡು ಅವರು ದೋಸೆ ತಿಂದ್ಬಿಟ್ಟು ಕರ್ಡ್ ರೈಸು ಮತ್ತು ಇದನ್ನು ಜಾಮೂನ್ ತಿಂದ್ಕೊಂಡ್ರು. ಈಗ ಇನ್ನೊಂದು ಕಡೆ ಅವನು ನೂಡಲ್ಸ್